ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮಗೆ 22 ಫೆಬ್ರವರಿದು ಒಂದು ವಿಡಿಯೋನ ಮಾಡಿ ತೋರಿಸಿದ್ದೆ 222 ಪೋರ್ಟಲ್ದು. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದು ಸಿಗುತ್ತೆ. ಆ್ಯಂಡ್ ಕೆಲವರಿಗೆ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟಲ್ಲಿ ಕೇಳಿ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಅದರ್ ಪೋರ್ಟಲ್ ವೀಡಿಯೋಸ್ನೂ ನೋಡಿ, ಬಿಕಾಸ್ ಅದರಲ್ಲಿ ಕೂಡ ನಾನು ಯಾವ ರೀತಿ ಬರಿಬೋದು ಅಂತ ಫಾರ್ಮ್ಯಾಟ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನಾ ಹೇಳ್ದಂಗೆ ಎನಿ ಟೈಮ್ ಇನ್ ಎ ಡೇ ನೀವು ಅದನ್ನು ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫುಲ್ ಮೂನ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಬಂದಿರೋದು 24ನೇ ತಾರೀಕು ಫೆಬ್ರವರಿ. ಆ್ಯಂಡ್ ಇದನ್ನು ನೀವು ಬೇರೆ ಫುಲ್ ಮೂನಲ್ಲಿ ನೋಡಿದ್ರೂ ಕೂಡ ಈ ಮೆಥಡನ್ನು ಫಾಲೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಹಾಗಾದರೆ ಏನು ಈ ಒಂದು ಡೇಟಿನ ವಿಶೇಷತೆ? ಆ್ಯಂಡ್ ಇವತ್ತೇ ಆ ಡೇಟಿಗೆ ಫುಲ್ ಮೂನ್ ಇರೋದ್ರಿಂದ ಸೊ ಇದು ಜಸ್ಟ್ ಇಗ್ನೋರ್ ಮಾಡಿ. ಇದನ್ನು ನಿನ್ನೆ ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಸೊ ಇಗ್ನೋರ್ ಮಾಡಿ, ಏನಂತ ನಾನು ಹೇಗೆ ಮಾಡಬೇಕಂತ ಫಾರ್ಮ್ಯಾಟನ್ನು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, 24/02/2024 ಈ ಡೇಟಿಗೆ ನಮಗೆ ಫುಲ್ ಮೂನ್ ಬಂದಿದೆ. ಏನು ವಿಶೇಷತೆ ಅಂತ ನಾನು ಹೇಳ್ತೀನಿ. ತುಂಬ ರಿಪಿಟೇಟಿವ್ ನಂಬರ್ಸ್ ಇದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ತುಂಬಾ ರಿಪಿಟೇಟಿವ್ ನಂಬರ್ಸ್ ಇದೆ. 2 ಅಂತ ರಿಪೀಟ್ ಆಗಿದೆ. ಆ್ಯಂಡ್ 4 ರಿಪೀಟ್ ಆಗಿದೆ. 0 ಲೈಕ್ ನಂಬರ್ಸ್ಗಳು ತುಂಬ ರಿಪಿಟೇಟಿವ್ ಆಗಿದ್ದಾವೆ. ಸೊ ಅಲ್ಲಿ ಒಂಥರ ವೈಬ್ರೇಷನ್ ಇರುತ್ತೆ. ನಿಮಗೆ ಈ ಡೇ ತುಂಬ ಪವರ್ಫುಲ್ ಆಗಿರುತ್ತೆ. ರಿಪಿಟೇಟಿವ್ ನಂಬರ್ಸ್ ಇರೋದ್ರಿಂದ ನಿಮ್ಮ ವಿಶಸ್ ಆಗಲಿ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲಿ ಆ್ಯಂಡ್ ನಿಮ್ಮ ವೈಬ್ರೇಷನ್ ಕೂಡ ಅಷ್ಟೇ ಹೈ ಇರುತ್ತೆ. ಆ್ಯಂಡ್ ಪೋರ್ಟಲ್ ತುಂಬಾ ಪವರ್ಫುಲ್ ಇದೆ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಆವತ್ತೇ ಫುಲ್ ಮೂನ್ ಕೂಡ. ಓಕೆ, ಸೊ ಹುಣ್ಣಿಮೆ ಇರೋದ್ರಿಂದ, ಫುಲ್ ಮೂನ್ ಇರೋದ್ರಿಂದ ಆ್ಯಂಡ್ ತುಂಬ ಪವರ್ಫುಲ್ಲಾಗಿ ಇರುತ್ತೆ ಅಂತ ನಾನು ಹೇಳೋದು. ಓಕೆ, ಸೊ ಹಾಗಾದರೆ ಈಗ ಏನು ಮಾಡಬೇಕು ಅವತ್ತಿರ್ತೀರ. ಸೊ ಇದನ್ನೆಲ್ಲ ನಮಗೆ ಆ್ಯಡಪ್ ಮಾಡಿದ್ರೆ ಅಂದರೆ 24/02/2024 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ನಂಬರ್ 7 ಬರುತ್ತೆ. ಓಕೆನಾ? ಇದನ್ನೆಲ್ಲ ಆ್ಯಡ್ ಮಾಡಿ ನೀವು ಸಿಂಗಲ್ ಡಿಜಿಟಿಗೆ ಮಾಡ್ಕೋಬೇಕು ಅಂದರೆ ನಿಮಗೆ ನಂಬರ್ 7 ಬರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ 7 ವಿಶ್ಗಳನ್ನು ಬರೆಯೋಕ್ಕೆ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದೇ ಸಲ ಬರೀಬೇಕು. ನೀವು 7 ವಿಶ್ಗಳನ್ನು ಒಂದೇ ಸಲ ಬರೀಬೇಕು. ಯಾವುದಾದ್ರೂ ಒಂದು ಪೇಪರಲ್ಲಿ ಬರೀರಿ, ಅಥವಾ ಈ ಥರ ಒಂದು ಮ್ಯಾನಿಫೆಸ್ಟೇಷನ್ಗೆ ಅಂತಲೇ ಒಂದು ಬುಕ್ ಇಟ್ಟಿದ್ದೀರಾ ಅಂದರೆ ಬುಕ್ಕಲ್ಲಿ ಬರೀಬಹುದು. ಬ್ಲೂ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್ ಪೆನ್ನನ್ನು ಬಳಸಬಹುದು. ಆದಷ್ಟು ಬ್ಲೂ ಅಥವಾ ರೆಡ್ಡನ್ನು ಬಳಸಿ. ಎನಿ ಟೈಮ್ ಮಾಡ್ಬೋದು. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು. ನೈಟ್ 12 ಗಂಟೆ ಒಳಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಥವಾ ನೀವು ಕರೆಕ್ಟಾಗಿ 11 ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಆ ಟೈಮ್ಗಳನ್ನು ಕೂಡ ನೀವು ಪಿಕ್ ಮಾಡ್ಕೋಬಹುದು. ಓಕೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಎನಿ ಟೈಮ್ ನಿಮಗೇನಾದರೂ ಏಂಜಲ್ ನಂಬರ್ ಪ್ರಕಾರ ಟೈಮಲ್ಲಿ ಮಾಡಬೇಕು ಅನಿಸಿದ್ರೆ, ಅಥವಾ ಮಧ್ಯಾಹ್ನ 2:22ಕ್ಕೆ ನೀವು ಫ್ರೀ ಇದ್ದೀರಾ ಅಂದ್ಕೊಳ್ಳಿ, ಆ ಟೈಮಲ್ಲಿ ನೀವು ಮಾಡ್ತೀರಾ ಅಂದರೆ ಮಾಡಬಹುದು. ಪೀರಿಯಡ್ಸಲ್ಲಿದ್ದವರು 100% ಮಾಡ್ಬೋದು. ಯಾವುದೇ ಥರದ ರೆಸ್ಟ್ರಿಕ್ಷನ್ ಇಲ್ಲ. ಆ್ಯಂಡ್ ಬರೆದಿರೋರು ಚೀಟಿಗಳನ್ನು ಇಡ್ಕೊಳ್ಳೋಕೆ ಆಗಲ್ಲ, ನಾವು ಬರೆದಿರೋದು ಮ್ಯಾನಿಫೆಸ್ಟೇಷನ್ ನಮ್ಮ ಹತ್ರ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಸುಟ್ಟು ಹಾಕ್ಬೋದು. ಅವತ್ತಿನ ದಿನಾನೇ ಸುಟ್ಬಿಟ್ಟು ನೀವು ಯೂನಿವರ್ಸ್ಗೆ ಬ್ಲೋ ಮಾಡ್ಬೋದು. ಸುಡೋಕ್ಕೂ ಮುಂಚೆ ಯಾವುದರಾದರೂ ಸುಡ್ಬೋದು. ಕ್ಯಾಂಡಲಲ್ಲಾದರೂ ಸುಡ್ಬಹುದು, ದೀಪದಲ್ಲಾದರೂ ಸುಡಬಹುದು. ಹೇಗೆ ಬೇಕಿದ್ರೂ ಸುಡಿ, ಅದರಲ್ಲಿ ಏನು ಮ್ಯಾಟ್ರು ಇದಾಗಲ್ಲ. ಓಕೆನಾ? ಅದು ಮ್ಯಾಟರೇ ಆಗಲ್ಲ. ಸೊ ಯಾಕೆ ನಾನು ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀನಿ ಅಂದರೆ, ಪಾಪ ಒಬ್ಬೊಬ್ರಿಗೆ ತುಂಬ ಅಂದರೆ ತುಂಬ ಡೌಟ್ಸ್ ಇರುತ್ತೆ. ಅದು ಕೆಲವ್ರಿಗೆ ನೋಡಿದವರಿಗೆ ಸಿಲ್ಲಿ ಅನಿಸ್ಬಹುದು, ಬಟ್ ಅವ್ರಿಗೂ ಲೈಕ್ ಕುತೂಹಲ ಇರುತ್ತೆ ಅಥವಾ ಆತಂಕ ಇರುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಹೇಗಿದ್ದರೂ ನೀವು ಅದನ್ನು ಬರ್ನ್ ಮಾಡ್ಬೋದು. ಬರ್ನ್ ಮಾಡಿರೋ ಆ್ಯಶಸ್ನ ಯೂನಿವರ್ಸ್ಗೆ ನೀವು ಬ್ಲೋ ಮಾಡಬಹುದು. ಆ್ಯಂಡ್ ಬರ್ನ್ ಮಾಡಬೇಕಾದ್ರೆ ಪೇಪರ್ ಅರ್ಧ ಬರ್ನ್ ಆಯಿತು ಅಥವಾ ಕಂಪ್ಲೀಟ್ ಬರ್ನ್ ಆಗಲಿಲ್ಲ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಇಟ್ಸ್ ಜಸ್ಟ್ ಅ ಪ್ರಾಸೆಸ್ ಅಷ್ಟೇ. ಬರ್ನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ಬರ್ನ್ ಮಾಡಿ. ಆದಷ್ಟು ಫಸ್ಟಿಗೆ ನೀವು ಈ ಥರ ಟೆನ್ಷನ್ ಮಾಡ್ಕೊಳೋದಕ್ಕಿಂತ ಫಸ್ಟಿಗೆ ನೀಟಾಗಿ ಪ್ರಾಸೆಸ್ನ ಮಾಡ್ಕೊಂಬಿಡಿ. ರೈಟ್? ಸೊ ರೂಲ್ಡಲ್ಲಾದರೂ ಬರಿಬೋದು, ಅನ್ರೂಲ್ಡಲ್ಲಾದರೂ ಬರಿಬೋದು. ಯೋರ್ ವಿಶ್. ಆದಷ್ಟು ನಿಮಗೆ ಸಾಧ್ಯ ಆದರೆ ಬುಕ್ಕಲ್ಲಿ ಬರೆದಿರೋದನ್ನು ಹಾಗೆ ತೆಗೆದಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಪ್ರೈವಸಿ ಇಶ್ಯೂ ಇಲ್ಲ ಅನ್ನೋವಂಥವ್ರು ದಯವಿಟ್ಟು ಒಂದು ಬುಕ್ಕನ್ನು ಮೇಂಟೈನ್ ಮಾಡಿ. ಯು ವಿಲ್ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ ಎಟ್ ದ ಎಂಡ್ ಆಫ್ ದ ಇಯರ್. ನೀವು ಒಂದು ಸಲ ಆ ಪುಸ್ತಕನ ತೆಗೆದು ನೋಡಿದಾಗ ನಿಮಗೆ ಆಗೋ ಖುಷಿನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ನಿಮಗೆ ಅದು ಅನುಭವ ಆಗಬೇಕು. ಸೊ ಆದಷ್ಟು ಟ್ರೈ ಮಾಡಿ. ಅಥವಾ ನಿಮಗೆ ವರ್ಸ್ಟ್ ಕೇಸ್ ಏನು ಗೊತ್ತಾ,
ನೀವು ನಿಮ್ಮ ಫೋನಿನ ನೋಟ್ ಪ್ಯಾಡ್ ಕೂಡ ಉಪಯೋಗಿಸ್ಬೋದು. ನೋಟ್ ಪ್ಯಾಡ್ ಉಪಯೋಗಿಸಿ ಕೆಲವು ಫೋನ್ಗಳಲ್ಲಿ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ, ನಿಮ್ಮ ನೋಟ್ ಪ್ಯಾಡಿನ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ದೇರ್ ಆರ್ ಮೆನಿ ವೇಸ್. ನಿಮ್ಮ ತಲೆಯಲ್ಲೇ ನೀವು ಉಪಯೋಗಿಸಿ ಹೇಗೆ ಮಾಡಬೇಕು ಅಂತ. ಇಲ್ಲಿ ಮೇನ್ ಮ್ಯಾಟರ್ ಆಗೋದೇನು ಗೊತ್ತಾ, ಪೆನ್, ಯಾವ ಬಣ್ಣದ ಪೆನ್ ತೊಗೊಂಡಿದ್ದೀರಾ, ಅಥವಾ ಯಾವ ಬ್ರ್ಯಾಂಡ್ ಪೆನ್ ತೊಗೊಂಡಿದ್ದೀರಾ, ಯಾವ ಬುಕ್ ತೊಗೊಂಡಿದ್ದೀರಾ, ಯಾವ ಶೀಟ್ ತೊಗೊಂಡಿದ್ದೀರಾ ಅಲ್ಲ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ಇದ್ರ ಬಗ್ಗೆ ನಿಮಗೆ ಇರುವಂತಹ ಅತಿಯಾದ ನಂಬಿಕೆ ಹಾಗೆ ಆಗುತ್ತೆ ಅನ್ನೋ ಛಲ, ಇಷ್ಟೇ ಮ್ಯಾಟರ್ ಆಗೋದು. ಓಕೆ, ಸೊ ಈ ಥರ ಬುಕ್ ತೊಗೊಂಡಿದ್ದಾರೆ, ಇದರಲ್ಲಿ ಹಿಂಗೆ ಬರಿಬೇಕಾ? ನೋ 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 ನೋ, ಯೂನಿವರ್ಸ್ ನಿಮಗೆ ಅದನ್ನೆಲ್ಲ ಕೇಳೋದೇ ಇಲ್ಲ. ಓಕೆ ಓಕೆ ನಾನು ಇಲ್ಲಿ ನಿಮಗೆ ಏನು ಟಿಪ್ ಕೊಡ್ತೀನಿ ಅಂದರೆ, 7 ಆಸೆಗಳನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ತಕ್ಷಣ ನಿಮಗೆ ಈ ವಿಡಿಯೋನ ನೀವು ಒಂದು ಸೆಕೆಂಡ್ ಪಾಸ್ ಮಾಡಿಬಿಟ್ಟು ನನ್ನ ಹತ್ರ ಏನು 7 ಆಸೆಗಳಿದೆ ಅಂತ ನೆನೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಏನೂ ತಲೆಗೊಳಿಯಲ್ಲ. ಐ ಬೆಟ್ 7 ವಿಷಸ್ನ ನೀವು ಪಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ನಿಮಗೊಂದು ಐಡಿಯಾ ಕೊಡ್ತೀನಿ. ಏನಂತ ಹೇಳಿದ್ರೆ, ಜಸ್ಟ್ ಒಂದು ಫಾರ್ಮ್ಯಾಟ್ನ ಮಾಡ್ಕೊಳ್ಳಿ ಈ ಥರ. ಓಕೆ, ಇಲ್ಲಿ ಒಂದು ಕಾಲಮ್ನ ಹಾಕ್ಕೊಳ್ಳಿ ಈ ಥರ. ಓಕೆ, 1 2 3 4 5 6 7 ಇಲ್ಲಿ ನೀವು ಬರ್ಕೋತಾ ಹೋಗಿ. ಓಕೆನಾ, ಲವ್ ಆರ್ ರಿಲೇಷನ್ಶಿಪ್, ಲವ್ ಆರ್ ರಿಲೇಷನ್ಶಿಪ್, ಮನಿ, ಜಾಬ್ ಅಥವಾ ಬಿಸ್ನೆಸ್, ಹೆಲ್ತ್, ಓಕೆ, ಅದರ್ ಡಿಸೈರ್ಸ್, ಇನ್ನು ಅದರ್ ಡಿಸೈರ್ಸ್, ಹೆಲ್ತ್, ಲವ್, ರಿಲೇಷನ್ಶಿಪ್ಪು, ಚಿಲ್ಡ್ರನ್. ಓಕೆ, ನಾನು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ, ಚಿಲ್ಡ್ರನ್. ನಿಮ್ಮದು ಇದನ್ನು ನೀವು ಮಾಡ್ಕೊಳ್ಳಿ, ಎಜುಕೇಷನ್. ಓಕೆ, ಇನ್ನೂ ಒಂದು ಏನು ಹೇಳ್ಬೋದು ಅಂತಂದರೆ ಸ್ಪಿರಿಚುವಲ್. ಈ ಥರ ನಿಮ್ಮ ಲೈಫಲ್ಲಿ ನೋಡ್ಕೊಳ್ಳಿ. ಈಗ ಹೌಸ್ ವೈಫ್ ಇರ್ತೀರ, ಅವರಿಗೆ ಎಜುಕೇಷನಿನ ಅವಶ್ಯಕತೆ ಇಲ್ಲ, ಬಿಟ್ಟಾಕಿ. ಆಲ್ರೆಡಿ ಮಕ್ಕಳಾಗಿರುತ್ತೆ, ಬಿಟ್ಟಾಕಿ. ಆ್ಯಂಡ್ ಮತ್ತು ಏನು ಸೊ ನೀವು ಯಾರಾದರೂ ಏನು ಹೌಸ್ ವೈಫ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ಸೊ ಹೀಗೆ ಬರೀಬೇಕಂದ್ರೆ ಅಲ್ಲ, ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು 7 ಫಾರ್ಮ್ಯಾಟ್ ಮಾಡ್ಕೊಳ್ಳಿ ಅಂತ. ಓಕೆನಾ, ನಿಮಗಿದು ಸಂಬಂಧ ಇಲ್ಲ ಅಂದರೆ ಅದನ್ನು ತೆಗೆದಾಕಿ. ಸೊ ಇವಾಗ ಯಾರಿಗೇನು ಅವಶ್ಯಕತೆ ಇಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ನೀವು ಫಾರ್ಮ್ಯಾಟ್ ಮಾಡ್ಕೊಳ್ಳಿ ಒಂದು ಅಂತ ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ನಿಮಗೆ 7 ಆಸೆಗಳು ಬೇಗ ಫ್ಲ್ಯಾಶ್ ಆಗುತ್ತೆ ನಿಮಗೆ. ಓಕೆ, ನಿಮ್ಗೇನು ಬೇಕು ಅನ್ನೋದು ಬೇಗ ತಲೆಗೆ ಬರುತ್ತೆ. ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ಈಗ ನಿಮಗೇನು ಬೇಕಾಗಿರುತ್ತೆ, ರೀಕನ್ಸಿಲೇಷನ್ ಬೇಕು ಲವ್ ರಿಲೇಷನ್ಶಿಪ್ಪಲ್ಲಿ. ಮನಿ ನಿಮಗೆ ತಿಂಗಳಿಗೆ 50,000 ಬೇಕು. ಹೆಲ್ತ್, ನಿಮಗೇನೋ ಐ ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡ್ಕೋಬೇಕಪ್ಪ ನಾನು ಅಂತ. ಓಕೆ, ಡಿಸೈರಲ್ಲಿ ನನಗೆ ಗೋಲ್ಡ್ ರಿಂಗ್ ಬೇಕು. ಓಕೆ, ಚಿಲ್ಡ್ರನ್ನಲ್ಲಿ ಯಾರಿಗಾದ್ರೂ ಮಕ್ಕಳಾಗ್ತಾ ಇಲ್ಲ ಅಂತ ಅಂದರೆ ನನಗೆ ನ್ಯೂ ಬಾರ್ನ್ ಬೇಬಿ ಬೇಕು. ಅಥವಾ ಯಾರ್ದಾದ್ರೂ ಏನೋ ಪೇರೆಂಟ್ಸ್ ಇದ್ದೀರಾ, ನೀವು ಮಗು ಆಗ್ತಿಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು, ನ್ಯೂ ಬಾರ್ನ್ ಅಂತ ಬರ್ಕೋಬಹುದು. ಇಲ್ಲ ನಿಮ್ಮ ಮಕ್ಕಳಿದ್ದಾರೆ, ಅವ್ರ ಹೆಲ್ತ್ ಬಗ್ಗೆ ಬರಿಬೇಕಂದ್ರೆ ಮಗುದು ಹೆಲ್ತ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಎಜುಕೇಷನ್, ನೀವು ಸ್ಟೂಡೆಂಟ್ ಆಗಿದ್ದು ನಿಮಗೆ ಈ ಸಲ ನನಗೆ 95% ಬರಬೇಕು ಅಂತ ಬರ್ಕೊಳ್ಳಿ. ಓಕೆನಾ, ಇಲ್ಲ ಮಕ್ಕಳ ಎಜುಕೇಷನ್ ಬಗ್ಗೆ ಬರೀತೀರಾ, ನನ್ನ ಮಗ 95% ತೆಗಿಬೇಕು ಅಂತ ಬರ್ಕೊಳ್ಳಿ. ಸ್ಪಿರಿಚುಯಾಲಿಟಿ, ಯಾರಿಗೆ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅವರು ನನ್ನ ನೆಗೆಟಿವ್ ಥಾಟ್ಸ್ ಹೋಗಬೇಕು. ಇದನ್ನು ನೀವು ರಫಾಗಿ ಬರ್ಕೋಬೇಕು. ನಾನು ಈ ರೀತಿ ಹೆಂಗೆ ರಫಾಗಿ ಬರಿತಿದ್ದೀನಲ್ಲ ಹಂಗೆ ಬರ್ಕೋಬೇಕು. ಇದನ್ನೇ ಬರಿಬೇಕಂತ ನಾನು ಹೇಳ್ತಿಲ್ಲ, ನಾನು ತೋರಿಸ್ತೀನಿ ಯಾವ ರೀತಿ ಬರಿಬೇಕಂತ. ನೆಗೆಟಿವ್ ಥಾಟ್ಸ್ ಹೋಗಬೇಕು. ಆಮೇಲೆ ವೂಲ್ಫ್ ಜೊತೆ ನಾನು ಕನೆಕ್ಟ್ ಆಗಬೇಕು. ಆಮೇಲೆ ಮಾಸ್ಟರ್ ಮರ್ಲಿನ್ ಜೊತೆ ಕನೆಕ್ಟ್ ಆಗಬೇಕು. ಈ ರೀತಿ ನಿಮ್ಮದು ಸ್ಪಿರಿಚುವಲ್ ವೇದ್ ಏನಿದೆ ಅದನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವೇನು ಮಾಡ್ತೀರಾ, ಹಿಂದಿನ ದಿನ ಅಂದರೆ 24ನೇ ತಾರೀಕು ಫುಲ್ ಮೂನ್ ಇರೋದು ಅಲ್ವಾ. ಸೊ 23ನೇ ತಾರೀಕು ಅಥವಾ 24ನೇ ತಾರೀಕು ಬೆಳಗ್ಗೆನೋ, ಅಥವಾ ನೀವು ಯಾವಾಗ ನಿಮ್ಮ 7 ಆಸೆಗಳನ್ನು ಬರೆಯೋಕ್ಕೆ ಕೂತ್ಕೋತಿರಲ್ಲ ಅದಕ್ಕೂ ಮುಂಚೆ ಈ ರೀತಿ ಒಂದು ಫಾರ್ಮ್ಯಾಟ್ನ ರೆಡಿ ಮಾಡ್ಕೊಳ್ಳಿ. ಈಗ ನನ್ನ ಫಾರ್ಮ್ಯಾಟ್ ರೆಡಿ, ನಿಮ್ಮ ಫಾರ್ಮ್ಯಾಟ್ ನೀವು ರೆಡಿ ಮಾಡ್ಕೊಳ್ಳಿ. ಈ ಥರ ನಿಮಗೆ ಏರಿಯಾಸ್ ಆಫ್ ಲೈಫಿನ ಅವಶ್ಯಕತೆ ಇಲ್ಲ, ನಿಮಗೆ 7 ಆಸೆಗಳು ಗೊತ್ತಿದೆ ಅಂತಂದರೆ ಡೈರೆಕ್ಟಾಗಿ ನೀವು ಬರಿಬೋದು. ಇದು ಯಾರಿಗೆ ಕನ್ಫ್ಯೂಷನ್ ಇರುತ್ತಲ್ಲ, ಏನು ಬರೀಬೇಕು ಅಂತ ಗೊತ್ತಿರಲ್ವಲ್ಲ ಅವ್ರಿಗೆ ನಾನು ತೋರಿಸ್ತಾ ಇರೋದು. ಓಕೆ, ಈಗ ಫುಲ್ ಮೂನ್ ಆಸೆಗಳನ್ನು ಫುಲ್ ಮೂನ್ ದಿನ ನಿಮ್ಮ ಆಸೆಗಳನ್ನು ಬರೆಯೋಕ್ಕೆ ನೀವು ರೆಡಿ ಆಗ್ತೀರಾ. ಓಕೆ, ಏನು ಡೇಟನ್ನು ಬರೀರಿ.
24/02/2024 ಅಂತ. ಓಕೆ, ಮೇಲ್ಗಡೆ ಫಸ್ಟಿಗೆ ಡಿಕ್ಲೇರ್ ಮಾಡಿಬಿಡಬೇಕು, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಡಿಕ್ಲೇರ್ ಮಾಡಿದೆ. ನಾನು ಫಸ್ಟಿಗೆ ನನ್ನ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬಿಟ್ಟೆ ಯೂನಿವರ್ಸಿಗೆ. ಓಕೆ, ಕಮ್ಮಿಂಗ್ ಬ್ಯಾಕ್, ಫಸ್ಟ್ ಆಸೆ ಏನು ನಂದು? ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಲಿಯೇಷನ್. ಓಕೆ, ಸೊ ನನ್ನ ಫಸ್ಟ್ ಆಸೆ, ಐ ಆಮ್ ಹ್ಯಾಪಿ ವಿತ್ ಮೈ ಪಾರ್ಟ್ನರ್. ನನ್ನ ಫಸ್ಟ್ ಆಸೆ ಮುಗೀತು. ಸೊ ಯಾರು ಕನ್ನಡದಲ್ಲಿ ಕೇಳ್ತೀರಾ ಅಲ್ವಾ, ಐ ಆಮ್ ಸಾರಿ, ಅವರಿಗೆ ಇದು. ಸೊ ಮೇಲ್ಗಡೆ ಯೂನಿವರ್ಸಿಗೆ ಧನ್ಯವಾದಗಳು ಅಂತ ಬರೀರಿ. ಆಮೇಲೆ ಇಲ್ಲಿ ನಾನು ನನ್ನ ಪಾರ್ಟ್ನರ್ ಜೊತೆ ತುಂಬ ಸಂತೋಷವಾಗಿದ್ದೇನೆ ಅಂತ ಬರೀರಿ. ಓಕೆ, ನೆಕ್ಸ್ಟ್ ನನ್ನ ಎರಡನೇ ಆಸೆ 50,000. ಓಕೆ, ಐ ಆಮ್ ಅರ್ನಿಂಗ್ 50K ಪರ್ ಮಂತ್ ಅಂತ ಬರೀತೇವೆ. ಓಕೆ, ನನ್ನ ಮೂರನೇ ಆಸೆ, ನನ್ನ ಐ ಪ್ರಾಬ್ಲಮ್. ಓಕೆ, ನನಗೆ ಐ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಐ ಹ್ಯಾವ್ ಗ್ರೇಟ್ ವಿಷನ್. ಓಕೆನಾ? ಸೊ ನನಗೆ ನೆಕ್ಸ್ಟು ಗೋಲ್ಡ್ ರಿಂಗ್ ಬೇಕು. ಸೊ ಐ ಹ್ಯಾವ್ ಅ ಗೋಲ್ಡ್ ರಿಂಗ್. ಎಷ್ಟು ಗ್ರಾಮಿಂದಂತ ನೀವು ಮೆನ್ಷನ್ ಕೂಡ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಚಿಲ್ಡ್ರನ್. ಐ ಆಮ್ ಬ್ಲೆಸ್ಡ್ ವಿತ್ ಹೆಲ್ದಿ ಬೇಬಿ. ಮೇಕ್ ಶೋರ್ ನಿಮ್ಮ ಆಸೆಗಳು ಕರೆಕ್ಟ್ ಇದೆಯಾ ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೆಲವರು ಇನ್ನು ಮದುವೆನೂ ಆಗಿರಲ್ಲ, ಆಲ್ರೆಡಿ ಇದನ್ನು ಬರೆಯೋಕ್ಕೆ ಹೋದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಓಕೆ, ನಿಮಗೆ ಏನು ಅರ್ಜೆಂಟಾಗಿ ಬೇಕು, ಮುಂದಿನ ಈ ಇಯರ್ ಮುಗಿಯೋದ್ರೊಳಗೆ ನಿಮಗೆ ಏನು ಆಸೆ ಇದೆ ಆದಷ್ಟು ಅದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ಓಕೆ, ಅದನ್ನು ಬರೆದೆ ನಾನು. ನೆಕ್ಸ್ಟ್ ಎಜುಕೇಷನ್ ಬಗ್ಗೆ ಬರಿತೀನಿ. ಓಕೆ, ನೆಕ್ಸ್ಟ್ ಎಜುಕೇಷನಲ್ಲಿ ಐ ಹ್ಯಾವ್ ಸ್ಕೋರ್ಡ್ 95% ಇನ್ 10th. ಓಕೆನಾ? ಸೊ ನೆಕ್ಸ್ಟು 7th ವಿಷ್ ಏನು ನಂದು, ಐ ಆಮ್ ನೆಗೆಟಿವ್ ಆಗಿದ್ದೀನಿ ಅಂತ ಅನ್ನೋದಕ್ಕಲ್ವಾ, ಐ ಆಮ್ ವೆರಿ ಪಾಸಿಟಿವ್ ಇನ್ ಮೈ ಲೈಫ್. ಇದನ್ನು ನೀವು ನಾನು ಬರೆದಿರೋ ಥರನೇ ಬರಿಬೇಕಂತ ಯಾವ ರೂಲ್ಸ್ ಕೂಡ ಇಲ್ಲ. ಓಕೆನಾ? ನೀವು ತುಂಬಾ ಇನ್ನೂ ಬ್ರೀಫಾಗಿ ಕೂಡ ಡೆಫಿನೆಟಾಗಿ ಬರಿಬಹುದು. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ಹ್ಯಾಂಡ್ ರೈಟಿಂಗ್. ಪೆನ್ನಲ್ಲಿ ಹೆಂಗೆಂಗೋ ಬರೋದು ತೋರಿಸ್ತಿದ್ದೀನಿ, ದಯವಿಟ್ಟು ಇಗ್ನೋರ್ ಮಾಡಿ. ಓಕೆ, ಸೊ ಐ ಆಮ್ ಹ್ಯಾಪಿ ವಿತ್ ಮೈ ಪಾರ್ಟ್ನರ್ ಅಂತ ಬರೆದಿದ್ದೀನಿ ಅಲ್ವಾ. ಐ ಆಮ್ ಹ್ಯಾಪಿ ವಿತ್ ಮೈ ಪಾರ್ಟ್ನರ್ ಅಂತ ಹೇಳಿ ಅವ್ರ ಹೆಸರು ಬರೀಬಹುದು, ಅಥವಾ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ವಿತ್ ಅಂತ ಹೇಳಿ ಇವ್ರು ಸುರೇಶ್, ರಮೇಶ್, ವಾಟ್ ಎವರ್ ನಿಮ್ಮ ಪಾರ್ಟ್ನರ್ ನೇಮ್ ಏನಿರುತ್ತೆ ಅದನ್ನು ಬರೀಬಹುದು. ಐ ಆಮ್ ಅರ್ನಿಂಗ್ 50K ಪರ್ ಮಂತ್. ನಿಮಗೆ 1 ಲಕ್ಷ ಬೇಕಂದರೆ 1 ಲಕ್ಷದ ಬರಿಬೋದು. ಐ ಹ್ಯಾವ್ ಅ ಗ್ರೇಟ್ ವಿಷನ್ ಅಂತ ನಾನು ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ, ಐ ಪ್ರಾಬ್ಲಮ್ ಇದೆ ಅಂತ ನಾನು ಹೆಲ್ತಲ್ಲೇ ಹಾಕ್ಕೊಂಡಿದ್ದೆ ಅದಕ್ಕೆ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಯಾವ ರೀತಿ ನೀವು ಈಸಿಯಾಗಿ ಸಾರ್ಟ್ ಔಟ್ ಮಾಡಿಕೊಂಡು ಈಸಿಯಾಗಿ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೋಬಹುದು ಅಂತ. ಸೊ ಅಲ್ಲಿಗೆ ಎಲ್ಲ ಏರಿಯಾಸ್ ಆಫ್ ಲೈಫು ಕವರ್ ಆಯಿತು, ಇದು ಕವರ್ ಆಯಿತು. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ವಿಷಸ್ ಇದ್ದರೆ ಮುಂದಿನ ಸಲ ಪೋರ್ಟಲಲ್ಲಿ ಮಾಡೋಣ. ಇದನ್ನು ಈಗ ಸದ್ಯಕ್ಕೆ ನಾವು 7 ವಿಷಯಕ್ಕೆ ಅಷ್ಟೇ ತೊಗೋತಾ ಇದ್ದೀನಿ ನಾನು ಈ ಪೋರ್ಟಲ್ನ. ಸೊ ಆದಷ್ಟು 7 ಅಷ್ಟೇ ಬರೀರಿ. ಇಲ್ಲಿ ಇದನ್ನೇ ಬರೀಬೇಕಂತ ನಾನು ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಿದ್ದೀನಿ ರಿಪೀಟೆಡ್ ಆಗಿ. ಈಗ ಯಾರಿಗೆ 10th ಅಲ್ಲ, ನೀವು ಎಲ್ಲ ಪಾಸ್ ಆಗಿಬಿಟ್ಟಿದ್ದೀರಾ, ಎಲ್ಲ ಇದಾಗಿದ್ದೀರಾ. ಸೊ ಗೋಲ್ಡ್ ರಿಂಗ್ ಜೊತೆ ನಿಮಗೆ ಇನ್ನೊಂದೇನು ಬ್ರಾಸ್ಲೆಟ್ ಬೇಕಿರುತ್ತೆ. ಸೊ ನೀವಿಲ್ಲಿ 6th ಪಾಯಿಂಟಲ್ಲಿ ಐ ಹ್ಯಾವ್ ಅ ಗೋಲ್ಡ್ ಬ್ರಾಸ್ಲೆಟ್ ಅಂತ ಬರ್ಕೋಬೋದು. ಸೊ ಈ ಪಾಯಿಂಟ್ನ ಇಗ್ನೋರ್ ಮಾಡಿ ಇದಕ್ಕೆ ಬರ್ಕೋಬೋದು. ನಾನಿಲ್ಲಿ ಜನರಲ್ಲಾಗಿ ಎಲ್ರಿಗೂ ತೋರಿಸ್ತಾ ಇರೋದ್ರಿಂದ ಇದನ್ನು ನಾನು ಈ ಥರ ಬರೆದು ತೋರಿಸಿದ್ದೀನಿ. ನಿಮ್ಮ ಆಸೆಗಳು 7 ಆಸೆಗಳು ಏನಿದೆ ಅದು ನೀವು ಬರಿಬೋದು. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ವಿಡಿಯೋನ ನೋಡಿದ್ದಕ್ಕೆ. ನಿಮ್ದು ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.